ಮೈ ಕೈ ಕಾಲೆಲ್ಲ ನೋವಿತ್ತು, ಅದೆಲ್ಲ ಸ್ವಲ್ಪ ಪರವಾಗಿಲ್ಲ, ಬೆಟರ್ ಆಗಿದೆ. ತುಂಬ ಜೂನ್ದಲ್ಲಿ ಸೋತೋಗ್ಬಿಟ್ಟಿದೆ. ಆದರೆ ಇಲ್ಲಿ ಬಂದು ಸ್ವಲ್ಪ ನನಗೆ ಪರವಾಗಿಲ್ಲ. ಇದು ಮೊದಲನೇ ವಾರನೇ ಅಮ್ಮ ನನಗೆ ನಮ್ಮ మಗಳಿಗೆ సంతాన భాగ్య నొప్పి స్కానింగ్ వేలు టచ్ చేస్తాను, కానీ ఇక్కడికి వచ్చినాక చాలా మేలు. అమ్మకి ముక్కుని బీరకాయలు వేసాను. ఇప్పుడు నా పాపలో సాల్ అయింది. ಕೋಟಿ ವಿಷಯ, ದುಡ್ಡು ವಿಷಯ, ಹಣಕಾಸಿನ ವಿಷಯ, ಇವಾಗ ಯಾರಾದ್ರೂ ತಗೊಂಡಿರ್ತಾರೆ ದುಡ್ಡು ಕೊಡದೇ ಇರ್ತಾರೆ, ಪೀಡಿಸ್ತಾ ಇರ್ತಾರೆ ಇವತ್ತು ನಾಳೆ ಅಂತ ವಿಷಯಗಳಿಗೆ, ಲವ್ ಪ್ರಾಬ್ಲಮ್ಸು, ಮಕ್ಕಳ ಭಾಗ್ಯಕ್ಕೆ, ಮದುವೆ ಭಾಗ್ಯ, ಏನೇ ಪ್ರಾಬ್ಲಮ್ ಇದು ಸಮಸ್ಯೆ 100% ಬೀಗ ಹಾಕಿ 108 ಪ್ರದಕ್ಷಿಣ ಕಾಟೇರಮ್ಮನ್ಗೆ ಹಾಕಿದ್ರೆ ಮಾಡಿದ್ರೆ 100% ರಿಸಲ್ಟ್ ಬರ್ತಾ ಇದೆ. ಎಲ್ಲಿಂದ ಬಂದಿದ್ದೀರಾ? ದೊಡ್ಡಗಂಡ್ಲಲ್ಲಿ. ಹೌದಾ? ಎಷ್ಟನೇ ವಾರಮ್ಮ? ಸೆಕೆಂಡ್ ಟೈಮ್ ಸರ್. ಈ ಸನ್ನಿಧಾನ ಇದೆಯಾ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನಮ್ಗೆ ನಮ್ಮ ಫ್ರೆಂಡ್ ಹೇಳಿದ್ದು. ಹೌದಾ? ಸುಮಾ ಅಂತ ಫ್ರೆಂಡ್ ಹೇಳಿದ್ದು. ಏನ್ ಸಮಸ್ಯೆ ಇತ್ತಮ್ಮ? ಅಮ್ಮಗೆ ಮೈ ಕೈ ನೋವು ಎಲ್ಲ ಇತ್ತು, ಸ್ವಲ್ಪ ಹುಷಾರಿರ್ತಿಲ್ಲ, ಅದಕ್ಕೆ ಕರ್ಕೊಂಡು ಬಂತು. ಇದು ಸೆಕೆಂಡ್ ವಾರ, ಪರವಾಗಿಲ್ಲ, ಚೆನ್ನಾಗಿದೆ. ಇಲ್ಲಿ ಅಮ್ಮ ನಂಬ್ಕೊಂಡು ಬರ್ಬೋದಾ ಜನಗಳು? ಬರ್ಬೋದು ಸರ್. ನಾವು ತುಂಬಾ ದಿವಸದಿಂದ ಬರ್ತಾ ಇದೀವಿ, ವಾರ ಬರ್ತಾ ಇದ್ವಿ. ಸಮಸ್ಯೆ ಇತ್ತಮ್ಮ? ಇತ್ತು. ಏನ್ ಸಮಸ್ಯೆ? ನಮ್ಗೆ ಸಮಸ್ಯೆ ಇತ್ತು, ಆ ಅಮ್ಮನಿಂದ ತುಂಬಾ ಪರಿಹಾರ ಆಗಿದೆ. ಹೌದಾ? ಅಲ್ಲ, ಏನ್ ಸಮಸ್ಯೆ ಇತ್ತಮ್ಮ? ನಮ್ಮ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಇತ್ತು, ನಿಮ್ಮಿಂದ ನಮ್ಗೆ ತುಂಬಾ ಅನುಕೂಲ, ತುಂಬಾ ಪರಿಹಾರ ಆಗಿದೆ. ಹೌದಾ? ಓಕೆ. ಇಲ್ಲಿ ಬರುವಂತ ಭಕ್ತಾದಿಗಳಿಗೆ ಏನ್ ಹೇಳ್ತೀರಾ? ಭಕ್ತಾದಿಗಳು ಒಳ್ಳೇದು ಬರೋದು ಎಲ್ಲ ಅಮ್ಮನ ಮುಂದೆ ನಂಬಿಕೆ ಇಟ್ಕೊಂಡು ಬರ್ಬೇಕು. ಆ ಅಮ್ಮನ ನಾವೇನ ಕೋರ್ಕೊಂಡ್ರೆ ಆ ಅಮ್ಮನ್ ತೀರಿಸ್ತಾಳೆ. ಎಲ್ಲಿಂದ ಬಂದಿದ್ದೀರಾ? ನಾವು ಕೋಲಾರ ತಾಲೂಕು ನರಸಾಪುರ ಹೋಬಳಿಯಿಂದ ಬಂದಿದ್ದೀವಿ, ನರಸಾಪುರ ಗ್ರಾಮದಿಂದ ಬಂದಿದ್ದೀವಿ. ಎಷ್ಟು ವಾರದಿಂದ ಬರ್ತಾ ಇದ್ದೀರಾ? ನಾವೊಂದು 6-7 ವಾರದಿಂದ ಬರ್ತಾ ಇದ್ದೀವಿ. ಹೌದಾ? ಏನ್ ಸಮಸ್ಯೆ? ಸಮಸ್ಯೆಗಳು ತುಂಬಾ ಇದೆ, ಒಂದೊಂದಾಗಿ ನಂಗೆ ಬಗೆಹರಿತಾ ಬಂದಿದೆ. ತುಂಬಾ ಜೂನ್ದಲ್ಲಿ ಸೋತೋಗ್ಬಿಟ್ಟಿದೆ, ಆದ್ರೆ ಇಲ್ಲಿ ಬಂದು ಸ್ವಲ್ಪ ನನ್ಗೆ ಪರವಾಗಿಲ್ಲ. ಮೊದ್ಲೇ ಫಸ್ಟ್ ವಾರ ಬಂದೆ, ನಮ್ಮ ಮಗಳಿಗೆ ಒಂದ್ ಸ್ವಲ್ಪ ಸಮಸ್ಯೆ ಇತ್ತು. ಮೊದಲನೇ ವಾರನೇ ಅಮ್ಮ ಸಂತಾನ ಭಾಗ್ಯ ಕೊಟ್ಟಿದ್ದಾರೆ. ಬಂದು ಮೊದಲನೇ ವಾರನೇ ಅಮ್ಮ ನನ್ಗೆ ನಮ್ಮ ಮಗಳಿಗೆ ಸಂತಾನ ಭಾಗ್ಯ ಕೊಟ್ಟಿದ್ದಾರೆ. ಎರಡನೇದ್ ಬಂದು ಇನ್ನೂ ಸಮಸ್ಯೆಗಳಿತ್ತು. ಮೊನ್ನೆ ಶಿವ ಬ್ರದರ್ ಬಂದು ಹಿಂಗ್ ಸಮಸ್ಯೆ, ನಮ್ಮ ಅಮ್ಮ ಬರ್ತಾನೆ ಇದ್ದೀನಿ, ನಂಗೇನು ಇದು ಒಳ್ಳೇದಾಗ್ತಾ ಇಲ್ಲ, ಒಂದು ಮಾತ್ರ ಆಯ್ತು ಅಂದೆ. ಹೋದ್ ವಾರ ಅವ್ರು ಹೇಳಿದ್ರು ಬೀಗಾಗ್ಲು ತಂದು ಹಾಕಿ ಅಮ್ಮನ ಅರ್ಕೆ ಮಾಡ್ಕೊಂಡು ನಿಮ್ ಸಮಸ್ಯೆಗಳೇನಿದೆ ಅಂತ ಬೀಗಾಗ್ಲು ತಗೊಬಂದು ಬೀಗಾಗ್ಲು ಹಾಕಿ ಅಂತ ಹೇಳಿದ್ರು. ಹೋದ್ ಅಮಾವಾಸ್ಯೆಗೆ ಹಾಕ್ಬಿಟ್ಟು ಹೋದೆ. ನನ್ಗೆ ಸುಮಾರು ಒಂದು 10 ಲಕ್ಷವರೆಗೂ ಅಮೌಂಟ್ ಬರ್ಬೇಕು. ಹಾಗಾಗಿ ಹೋದ್ ವಾರ ಹಾಕ್ಬಿಟ್ಟು ಹೋದ್ಮೇಲೆ ಒಬ್ರು ನನ್ಗೆ ಹೌದು ಅಮಾವಾಸ್ಯೆ ದಿವಸ ಬಂದು 5 ಬೀಗ ಹಾಕ್ಬಿಟ್ಟು ಹೋದೆ. ಅವತ್ ನನ್ ಮಗಂದು ಒಂದ್ ಸಬ್ಜೆಕ್ಟ್ ಡ್ಯೂ ಇತ್ತು, ಅದು ರಿಸಲ್ಟ್ ಬಂತು. ಮತ್ತೆ ನನ್ಗೆ ಅಮೌಂಟ್ ಕೊಡ್ಬೇಕಾಗಿರೋದು ಸುಮಾರು 10 ಲಕ್ಷ ಬರ್ಬೇಕಾಯ್ತು. ಇವಾಗ 10 ಲಕ್ಷ ಕೊಡೋದ್ರಲ್ಲೂ ಒಬ್ರು ಬಂದು ಒಬ್ರ ಹೆಸರು ಹಾಕ್ಬಿಟ್ಟು ಅಲ್ಲಿ ಹೋಗಿದ್ದೆ. ಅವ್ರು ಆಲ್ರೆಡಿ 90,000 ಅಮೌಂಟ್ ಕೊಟ್ಟಿದ್ದಾರೆ. ಇನ್ನು 60,000 ಕೊಡ್ತೀನಿ, ಈ ತಿಂಗಳಲ್ಲಿ ಕೊಡ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇನ್ನ ಒಬ್ರು ಇವತ್ತು ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ನನ್ಗೆ ಬರೋದಿಲ್ಲ. ಅಮ್ಮ ತುಂಬಾ ಒಳ್ಳೇದ್ ಮಾಡ್ತಾ ಇದಾರೆ, ನಂಬಬೇಕು. ಅಮ್ಮನ ನಂಬುದ್ರೆ ಏನು ಇದಿಲ್ಲ, ಆಗುತ್ತೆ. ಬಟ್ ಬೇರೆ ಕಡೆ ಎಲ್ಲ ಡೋಂಗಿ ಸ್ವಾಮಿಗಳು ಅಡ್ವರ್ಟೈಸ್ಗಳು ಕೊಟ್ಟು ಏನು ದುಡ್ಡು ಖರ್ಚಾಗಲ್ಲ ಅಂತ ಹೇಳ್ತಾರೆ. ಫೋನ್ ಮೂಲಕ ನಿಮ್ ಸಮಸ್ಯೆ ಪರಿಹಾರ ಮಾಡ್ತೀನಿ ಅಂತ ಹೇಳ್ತಾರೆ. ನಾವು ಹೋಗಿ ಫೋನ್ ಮಾಡಿದ್ರೆ 300 ರೂಪಾಯಿ ಫೀಸ್ ಕಟ್ಟಿ ಅಂತ ಹೇಳ್ತಾರೆ. ಮತ್ತೆ ಇದಕ್ಕೊಂದು ನಿಮ್ಗೆ ಆ ಪೂಜೆ ಮಾಡ್ತೀನಿ, ಈ ಪೂಜೆ ಮಾಡ್ತೀನಿ ಅಂತ ಹೇಳಿ 38,000 ಕಟ್ಟಿ 40,000 ಕಟ್ಟಿ ಅಂತ ಹೇಳಿ ಕಟ್ಟಿಸ್ಕೊಂತಾರೆ. ಏನು ಪ್ರಾಬ್ಲಮ್ ಆಗೋದಿಲ್ಲ, ಏನು ಸಮಸ್ಯೆ ಬಗೆಹರಿಯಲ್ಲ. ನಾವು ಮೋಸ ಹೋಗ್ತಾ ಇದ್ವಿ, ದುಡ್ಡು ಕೊಟ್ಟು ಮೋಸ ಹೋಗ್ತಾ ಇದೀವಿ. ಇಲ್ಲಿ ಬಂದಿದ್ದೇನೆ, ಇಲ್ಲಿ ಯಾವುದೇ ರೀತಿ ನಮ್ಗೆ ಒಂದ್ ರೂಪಾಯಿನೂ ಸಹ ಅವರು ಇಲ್ಲಿ ಇಸ್ಕೊಡೋದಿಲ್ಲ. ನಮ್ ಸಮಸ್ಯೆಗಳು ಸಾಲ್ವ್ ಆಗ್ತದೆ. ಅಮ್ಮನ್ ನಂಬ್ಕೊಂಡ್ ಬಂದ್ರೆ ನಮ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ. ಶಿವ ಬ್ರದರ್ ಅಷ್ಟೇ ನಂಗೆ ಬೀಗ ಹಾಕಿ ಅಂತ ಹೇಳಿದಕ್ಕೆ ನನ್ಗೆ ಬೀಗ ಹಾಕಿದ್ದು ಒಂದೇ ವಾರಕ್ಕೆ ರಿಸಲ್ಟ್ ಸಿಕ್ಕಿದೆ.
4వ ವಾರ ಸರ್. 4ನೇ ವಾರನ. ಇವಾಗ ಏನ್ ಸಮಸ್ಯೆ ಐತಮ್ಮ? ಬೀಗಕ್ಕೆ ಆಗ್ತಾ ಇದ್ರಿ ನೀವು, ఏం సమస్య? మాకు ఇంట్లో ప్రాబ్లం ఉంది సార్. దానికోసం ఆరోగ్యం కొంచెం బాగలేకున్నాను. ఇక్కడికి వచ్చినాక కొంచెం మేలు. అమ్మని దగ్గర వచ్చినాక అందుకే అమ్మని నమ్మి ఇంకా శివ చెప్పినాడు ఇది చేస్తే ఇంకా మంచిదవుతుంది అనేసి ఈరోజు బిగాలు మంత్రించుకొచ్చేసి ఆరోగ్యం మధ్యనే చాలా బాధగా ఉంది సార్. లొమ్ము నొప్పి, స్కానింగ్లు వేలు ఖర్చు చేస్తాను. కానీ ఇక్కడికి వచ్చినాక చాలా మేలు. అందుకోసం మాది కలికిరి. నాకు ఇంట్లో పాపలు ఉండే, ఆరోగ్య సమస్య బాగలే, షుగర్ కూడా ఇప్పుడు నార్మల్గా ఉంది. అమ్మకి ముక్కుని బీరకాయలు వేసాను. ఇప్పుడు నా పాపలో సాల్ అయింది. నాకు వర్కౌట్ నా సంసారంలో నిమ్మలంగా ఉంది. ನಮಸ್ಕಾರ. ನಮಸ್ಕಾರ. ಸ್ವಾಮಿಗಳೇ, ಇವತ್ತು ರುದ್ರ ಮಹಾಕಾಳಿ ಶಕ್ತಿ ಪೀಠದಲ್ಲಿ ಭಕ್ತಾದಿಗಳು ಕೆಲವರ ಹತ್ರ ನಾವು ಇಂಟರ್ವ್ಯೂ ತಗೊಂಡಿದ್ವಿ. ಅವ್ರೇನ್ ಹೇಳ್ತಾರೆ ಅಂದ್ರೆ, ನಾವು 5 ಬೀಗದ ಕೈ ತಗೊಂಡ್ಬಂದು ಅಲ್ಲಿ ಕಾಟೇರಮ್ಮ ಮುಂದ್ಗಡೆ ಹಾಕಿದೀವಿ. ನಮ್ಗೆ 10 ಲಕ್ಷ ಅಮೌಂಟ್ ಬರ್ಬೇಕಾಗಿತ್ತು. ಅದರಲ್ಲಿ 90,000 ಲಕ್ಷವರೆಗೂ ನಮ್ಗೆ ಅಮೌಂಟ್ ಬಂದಿದೆ ಅಂತ ಚಮತ್ಕಾರ ಸನ್ನಿಧಾನ ನಾವೆಲ್ಲಿ ನೋಡಿಲ್ಲ ಅಂತ ಹೇಳ್ತಾರೆ. ಈ ಬೀಗದ ಕೈಗಳು ಅಲ್ಲಿ ಹಾಕಿದ್ರೆ ಇಷ್ಟೊಂದು ಪರಿವರ್ತನೆ ಆಗ್ತದ ಲೈಫ್ ಅಲ್ಲಿ? 100% ಬೀಗ ಹಾಕಿ 108 ಪ್ರದಕ್ಷಿಣೆ ಕಾಟೇರಮ್ಮನ್ಗೆ ಮಾಡಿದ್ರೆ 100% ರಿಸಲ್ಟ್ ಬರ್ತಾ ಇದೆ. ಇವಾಗ 108 ಜನ 120 ಜನಕ್ಕೆ ಹಾಕಿದೀವಿ. ಎಲ್ಲರಿಗೂ ಸಕ್ಸಸ್ ಆಗಿದೆ. ಒಂದು ಫೈಲರ್ ಆಗಿಲ್ಲ ಕಾಟೇರಮ್ಮನ ಸನ್ನಿಧಾನದಲ್ಲಿ. ಇನ್ನೊಂದು ಮಾತು ಏನಂದ್ರೆ, ಏನಾದ್ರು ಅದಕ್ಕೇನಾದ್ರು ಟೋಕನ್ ತಗೊಂಡು ಹಾಕ್ಬೇಕಾ? ಇಲ್ಲ ಅದೆಲ್ಲ ಏನ್ ಟೋಕನ್ ಏನಿಲ್ಲ. ಮಹಾಮಂಗಳರು ತಕೊಂಡು ಅವ್ರು ತಕೊಂಡ್ ಬಂದಿರೋ ಬೀಗ 108 ಪ್ರದಕ್ಷಿಣೆ ಮಾಡ್ಬಿಟ್ಟು ಆಗ್ಬಿಟ್ಟು ಹೋದ್ರೆ 1 ವಾರಕ್ಕೆಲ್ಲ 1 ವಾರ 2 ವಾರಕ್ಕೆಲ್ಲ ಸಕ್ಸಸ್ ಆಗುತ್ತೆ ಕೆಲಸ. ಏನೇ ಕೆಲಸ ಇದ್ದು ಸಕ್ಸಸ್ ಆಗುತ್ತೆ. ನೀವು ಹೇಳ್ತಾರೆ ಅರಕೆ ಕಟ್ಕೊಂಡು ನೀವು 5 ಬೀಗಕಾಯಿ ಹಾಕೊಂಡು ಹೋಗಿ ಸಕ್ಸಸ್ ನಿಮ್ಗೆ ಸಿಗುತ್ತೆ. ಟೋಕನ್ ಗಿಕನ್ ಏನು ಇಲ್ಲ, ಬೇಕಾಗಿಲ್ಲ. ಮಾಡ್ಕೊಂಡೋದ್ರೆ 100% ಕೆಲಸ ಆಗುತ್ತೆ. ಎಂತ ಸಮಸ್ಯೆಗಳಿಗೆ ಬೀಗ ಹಾಕಿದ್ರೆ ಪರಿಹಾರ? ಕೋರ್ಟ್ ವಿಷಯ, ದುಡ್ಡು ವಿಷಯ, ಹಣಕಾಸಿನ ವಿಷಯ. ಇವಾಗ ಯಾರಾದ್ರೂ ತಕೊಂಡಿರ್ತಾರೆ, ದುಡ್ಡು ಕೊಡದೇ ಇರ್ತಾರೆ, ಪೀಡಿಸ್ತಾ ಇರ್ತಾರೆ ಇವತ್ತು ನಾಳೆ ಅಂತ ವಿಷಯಗಳಿಗೆ, ಲವ್ ಪ್ರಾಬ್ಲಮ್ಸ್, ಮಕ್ಕಳ ಭಾಗ್ಯಕ್ಕೆ, ಮದುವೆ ಭಾಗ್ಯ, ಏನೇ ಪ್ರಾಬ್ಲಮ್ ಇದ್ದು ಸಮಸ್ಯೆ ಕ್ಲಿಯರ್ ಆಗುತ್ತೆ. ಎಲ್ಲದಕ್ಕೂ 5 ಬೀಗ. ಎಲ್ಲದಕ್ಕೂ 5 ಬೀಗ. ಒಂದು ಕೋರಿಕೆಗೆ 5 ಬೀಗ 108 ప్రదక్షిణ ಮಾಡಬೇಕು. ఇక్కడికి చేరుకోవడానికి స్క్రీన్ పై చూపబడిన కోడ్ ను స్కాన్ చేయండి. గూగుల్ మ్యాప్స్ మీకు ఇక్కడికి దారి చూపుతుంది, లేదా ఈ నంబర్కు కాల్ చేయండి. మీకు అన్ని వివరాలు ఇవ్వబడతాయి.